ಶಿವನಾಯಕರು ಈ ಒಂದು ಕ್ರೈಸ್ತ ಸಮುದಾಯದ ಇದು ಸಂಘಕ್ಕೆ ಯಾವುದೇ ಸಂಬಂಧ ಇರಬೇಕು ಕೂಡ ಕೆಲವೊಂದು ಬಯಲಾಗಳನ್ನು ಸೃಷ್ಟಿಸಿ ಸಮುದಾಯಕ್ಕೆ ಸಂಬಂಧ ಕ್ರೈಸ್ತ ಸಮುದಾಯದ ಇರ್ತಕ್ಕಂಥ ಹೌದು ನೋಂದಾಯಿತ ಸಂಸ್ಥೆ ಆಗಿದೆ. ಲೆಟರ್ ಹೆಡ್ ರಿಜಿಸ್ಟರ್ಡ್ ಸರ್ಟಿಫೈಡ್ ಕಾಪಿ ಅದನ್ನ ಸರ್ ಕಮಿಟಿ ಇನ್ನೂ ಎಲೆಕ್ಷನ್ ನಡೆದಿದೆ, ಕಮಿಟಿ ಫಾರ್ಮ್ ಆಗಿ ಅಲ್ಲಲ್ಲ, ಇದು ರಿಜಿಸ್ಟರ್ಡ್ ಸಂಸ್ಥೆ ಹೋಗಲ್ಲ. ಹೌದು, ಆ ರಿಜಿಸ್ಟರ್ಡ್ ಸಂಸ್ಥೆ ಲೆಟರ್ ಪ್ಯಾಡ್ ಅವರಿಗೆ ಅಲ್ಲ, ರಿಜಿಸ್ಟರ್ಡ್ ಸಂಸ್ಥೆ ಪ್ರಾಯಡ್ ಅನ್ನಕ್ಕೆ ನಾವು ಈಗ ಅದರಲ್ಲಿ ಇರ್ತಕ್ಕಂಥ ರೈತ ಸಮುದಾಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಬಗ್ಗೆ ಶುರು ಮಾಡ್ತೀವಿ. ಅಲ್ಲ, ಲೆಟರ್ ಹೆಡ್ ಇದ್ರೆ ಅದ ಸರ್ ನಮ್ದಿಲ್ಲ, ನಮ್ದು ಇರೋದಿಲ್ಲ. ಯಾಕಂದ್ರೆ ಆಡಳಿತ ಯಾವತ್ತು 32 ವರ್ಷದಿಂದ ಕ್ರೈಸ್ತ ಸಮುದಾಯದ ಯಾವುದೇ ಒಂದು ವ್ಯಕ್ತಿ ಆ ಸಂಘದ ಆಡಳಿತದಲ್ಲಿ ಇರ್ತೇನೆ ನಾವು ಕೇಳಿದ್ದು ಸರಿ ಇದೆ. ಆ ಸಂಘದಲ್ಲಿ ನಮ್ಮ ಯಾವುದೇ ಒಂದು ಸಮುದಾಯ ವ್ಯಕ್ತಿಯನ್ನು ಪ್ರತಿನಿಧಿಸಿ ಮಾಡಲೇ ಇಲ್ಲ. 93 ಕ್ರೈಸ್ತ ಸಮುದಾಯ ಇಲ್ಲ 93ರಿಂದ ಏನು ಬಯಲ ಆಗಿದೆ, ಆ ಒಂದು ಬಯಲಾನಲ್ಲಿ ಕೇವಲ ಕ್ರೈಸ್ತ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಬಯಲವನ್ನು 2013ರಲ್ಲಿ ಅದನ್ನು ತಿದ್ದುಪಡಿ ನಿಯಮದಲ್ಲಿ ಹೊಸ ಬಯಲ ಸೃಷ್ಟಿ ಮಾಡಿ ಅದನ್ನು ತಿದ್ದುಬಂದು ಹೌಸಿಂಗ್ ಸೊಸೈಟಿ ಎಂಬ ಒಂದು ಸೀಲ್ಗಳು ಏರಿಯಾ ಆಪರೇಷನ್ ಇಲ್ಲ ಏನಿಲ್ಲ. ಆ ಒಂದು ಸೃಷ್ಟಿತವಾಗಿ ಕ್ರೈಸ್ತ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನು ಕಾಲಕ್ರಮೇಣವಾಗಿ ಕಡಿಮೆಗೊಳಿಸ್ತಾ ಬಂದರು. ಇವತ್ತು ಎಷ್ಟೋ ಜನರ ಹೆಸರನ್ನು ಕ್ರೈಸ್ತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹೆಸರನ್ನು ತೆಗೆದ್ರೆ 391 ಸದಸ್ಯರಲ್ಲಿ ಕೇವಲ 85 ಜನ ಸತ್ತಿದ್ರು ಕೂಡ ಇವಾಗ ಒಂದು 200 ಜನರಷ್ಟೇ ಉಳಿದಿರ್ತಕ್ಕಂಥ ಒಂದು ಸಂಸ್ಥೆ ಹೋಗಿ 1198 ಸದಸ್ಯರು ಅದರಲ್ಲಾಗಿದೆ. ಕೇವಲ ಕ್ರೈಸ್ತ ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಈ ಒಂದು ಸಂಘವನ್ನು ಶಿವನಾಯಕ್ ಎಂಬುವರು ಅತಿಕ್ರಮಿಸಿ ಹಸ್ತಕ್ಷೇಪ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಆಡಳಿತವನ್ನು ನಡೆಸಿ ಇಲ್ಲಿವರೆಗೂ ಕ್ರೈಸ್ತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಬಂದಿರತಕ್ಕಂಥ ವಿಷಯ. ಇವತ್ತಿಗೂ ಕೂಡ ನಾವು ಅವ್ರ ಮನವಿ ಮಾಡ್ತಾ ಇದ್ದೇವೆ, ಸಹೋದರ ಭಾವದಿಂದ ಆ ಒಂದು ಸಂಸ್ಥೆ ನಮಗೆ ಸೇರಿದ್ದು, ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದು, ಅದನ್ನು ನಮಗೆ ಒಪ್ಪಿಸಿಕೊಡಿ. ಯಾಕಂದರೆ ಬಯಲಾ ಸೃಷ್ಟಿತವಾಗಿದೆ. ಕ್ರೈಸ್ತ ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಒರಿಜಿನಲ್ ಬಯಲಾ ಬಿಟ್ಟು ಕ್ರಿಯೇಟೆಡ್ ಆಗಿರ್ತಕ್ಕಂಥ ಸೃಷ್ಟಿತವಾಗಿರ್ತಕ್ಕಂಥ ಬಯಲಾ ಮೂಲಕ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ. ಯಾವುದೇ ದಾಖಲೆಗಳವರಲ್ಲಿಲ್ಲ. ಯಾವ ರೀತಿ ಸಂಬಂಧಿತ ಸದಸ್ಯರನ್ನು ಕ್ರೈಸ್ತ ಸಮುದಾಯದ ಸದಸ್ಯರು ಯಾರೂ ಆಗಲಿಲ್ಲ. 1198 ಸದಸ್ಯರನ್ನು ಹೊರತುಪಡಿಸುವುದರಲ್ಲಿ ಕ್ರೈಸ್ತ ಸಮುದಾಯ ಕೇವಲ 200 ಜನ ಅಷ್ಟೇ ಉಳಿಸಿ ಕಾಲಕ್ರಮದಲ್ಲಿ ಎಲ್ಲರನ್ನೂ ಕಡಿಮೆಗೊಳಿಸ್ತಾ ಬಂದಿರತಕ್ಕಂಥದ್ದು. ಇವತ್ತು ಆ ಒಂದು ಸಂಸ್ಥೆಯನ್ನು ಬೇರೆ ಒಂದು ಸಂಸ್ಥೆಯಾಗಿ ನಿರ್ಮಾಣ ಮಾಡಿಬಿಡ್ತಿದ್ದಾರೆ. ಅಂದರೆ ಕ್ರೈಸ್ತ ದೀನಬಂಧು ಹೌಸ್ ಸೊಸೈಟಿ ಎಂಬ ಒಂದು ಶಿರೋನಾಮೆಯಲ್ಲಿ ಬಯಲಾ ಸೃಷ್ಟಿಸಿ ಬೇರೆ ರೀತಿಯ ಒಂದು ಅದಕ್ಕೆ ಬದಲಾವಣೆ ತಂದು ಬೇರೆ ಒಂದು ಸದಸ್ಯರನ್ನು ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಸದಸ್ಯರನ್ನು ಅಲ್ಲಿ ಸದಸ್ಯರನ್ನು ಮಾಡಿಕೊಂಡು ಯಾವ ರೀತಿ ಸದಸ್ಯರಾಗಿದ್ದಾರೆ ಅಂದರೆ ಯಾವ ಬುಕ್ಸು ಇಲ್ಲ. ಇವತ್ತು ಕೇಳಿದರೆ ನಿಮ್ಗೆ ಯಾವ ಒಂದು ಬಯಲಾ ಇಲ್ಲ, ಒಂದು ಸೃಷ್ಟಿತವಾಗಿರ್ತಕ್ಕಂಥ ರೆಸೊಲ್ಯೂಷನ್ ಇಲ್ಲ, ಮೆಂಬರ್ಶಿಪ್ ಇಲ್ಲ, ಯಾವ ರೀತಿ ಮೆಂಬರ್ಸ್ ಸದಸ್ಯತ್ವ ಪಡೆದಿದ್ದಾರೆ ಅಂತಕ್ಕಂಥ ಯಾವುದೇ ದಾಖಲೆಗಳನ್ನು ಕೊಟ್ಟಿಲ್ಲ. ಕೇವಲ ರಾಜಕೀಯ ಹಸ್ತಕ್ಷೇಪ ಅವರು ಕಾಂಗ್ರೆಸ್ ನಿಷ್ಠಾವಂತರಾಗಿರೋ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಿ ಇವತ್ತಿಗೂ ಕೂಡ ರಾಜಕೀಯ ಪ್ರಭಾವ ಬಳಸಿ ಈ ಒಂದು ಸಂಸ್ಥೆಯನ್ನು ದೀನಬಂಧು ಸೊಸೈಟಿ ನಿಮಿತ್ತ ಏನಿದೆ ಅದನ್ನು ಕ್ರೈಸ್ತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಂಸ್ಥೆಯನ್ನು ನಿರ್ಬಲೀಕರಣ ಮಾಡ್ತಾ ಅದನ್ನು ನಿಶಕ್ತಿ ಮಾಡ್ತಾ ತಮ್ಮ ಒಂದು ಅತಿಕ್ರಮಣವನ್ನು ಮುಂದುವರಿಸ್ಕೊತಾ ಹೋಗ್ತಾರೆ. ಇವತ್ತಿಗೂ ಆ ಒಂದು ಸಂಘದ ಆಸ್ತಿ ಕೂಡ ಸಂಘಕ್ಕೆ ಸೇರಿರ್ತಕ್ಕಂಥ ಆಸ್ತಿಗಳಾಗಿವೆ. ಇವ್ರಿಗೆ ಯಾವುದೇ ಕ್ರೈಸ್ತ ಸಮುದಾಯಕ್ಕೆ ಯಾವುದೇ ಸಂಬಂಧ ಇಲ್ಲಬೇಕು, ಶಿವನಾಯಕ್ ಅವರು ಯಾವುದೇ ಸಂಬಂಧ ಇಲ್ಲಬೇಕು ಕೂಡ ರಾಜಕೀಯ ಒಂದು ಪ್ರಭಾವ ಬಳಸಿ ರಾಜಕೀಯ ಧುರೀಣರ ಒಂದು ತಪ್ಪು ಮಾರ್ಗಗಳನ್ನು ನಡೆಸಿ ಎಲ್ಲ ಅಧಿಕಾರಿಗಳನ್ನು ತಮ್ಮ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕೋಆಪರೇಟಿವ್ ಸೊಸೈಟಿ ಯಾವುದೇ ಅಧಿಕಾರಿಗಳು ಕೇಳಿದ್ರು ಅವರು ಹೊರಗಡೆ ಮಾತಾಡ್ತಾರೆ, ಅದು ನಿಮಗೆ ಸೇರಿದಂತೆ. ಆದರೆ ಕಾನೂನುವಾಗಿ ಹೇಳುವಾಗ ಹೆದರ್ತಾರೆ. ಅವ್ರನ್ನ ಅಷ್ಟರ ಮಟ್ಟಿಗೆ ನಿಷ್ಕ್ರಿಯಗೊಳಿಸಿದ್ದಾರೆ. ಅಧಿಕಾರಿಗಳನ್ನು ಕೂಡ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಕಾಂಗ್ರೆಸ್ ಪಕ್ಷದ ರಾಜಕೀಯ ಧುರೀಣರನ್ನು ತಪ್ಪು ಮಾರ್ಗ ಮತ್ತು ತಪ್ಪು ಸಮಜಾಯಿಷಿ ಕೊಟ್ಟು ತಪ್ಪು ಮಾರ್ಗದಲ್ಲಿ ನಡೆಸಿ ಅವರ ಒಂದು ಸಪೋರ್ಟ್ ಪಡೆದು
ಅವರು ಮೇಲ್ನೋಟಕ್ಕೆ ನಮ್ಮದೇ ಅನ್ನುವಂಥ ರೀತಿಯಲ್ಲಿ ಮಾತಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲ ಧುರೀಣರಿಗೆ ಮಾರ್ಗ ತಪ್ಪಿಸಿ ಈ ಒಂದು ಸಂಸ್ಥೆಯನ್ನು ಅತಿಕ್ರಮಣ ಮಾಡಿದ್ದಾರೆ. ಇವತ್ತು ಕೂಡ ಅವರನ್ನು ಕೇಳ್ಕೊಳ್ತಾ ಶಿವನಾಯ್ಕ ಅವರು ಮತ್ತು ಎಲ್ಲ ಮಕ್ಕಳು ಅವರು ಮತ್ತು ಅವರ ಅವರೇ ಅದರಲ್ಲಿ ಪ್ರಮುಖವಾಗಿ ಆ ಸಂಘವನ್ನು ಅತಿಕ್ರಮಣಿಸಿದ್ದಾರೆ. ಅದಕ್ಕೆ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ, ನಾವು ಯಾರು ದ್ವೇಷ ಮಾಡ್ತಾ ಇಲ್ಲ, ನಾವು ಸಹೋದರ ಭಾವದಿಂದ ಅವ್ರನ್ನ ಇವತ್ತಿಗೂ ಕೇಳ್ತಾ ಇದ್ದೇವೆ. ಅದು ನಮ್ಮ ಸಂಘ, ನಮಗೆ ಒಪ್ಪಿಸ್ಕೊಡಿ ದಯಮಾಡಿ. ಆ ಒಂದು ಏನು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಮನೋಭಾವವನ್ನು ಬಿಟ್ಬಿಡ್ರಿ. ಯಾಕಂದರೆ ಅವ್ರಿಗೇನು ಓದೋಕ್ಕೂ ಬರೋದಿಲ್ಲ, ಬರೆಯೋಕ್ಕೂ ಬರೋದಿಲ್ಲ, ಅವ್ರಿಗೇನು ಒಂದು ಇಂಗ್ಲೀಷು ಬರೋದಿಲ್ಲ, ಕನ್ನಡನೂ ಬರೋದಿಲ್ಲ. ನಮ್ಮಲ್ಲಿ ಸಾಕಷ್ಟು ಸಫಲತೆ ಇದ್ದವರು ಅದಾರ, ಸಫಲತೆ ಇದ್ದವರು ಅದಾರ. ನಾವು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದ್ದೇವೆ. ಆ ಕಾರಣಕ್ಕೆ ಅವ್ರು ಶಿವನಾಯಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೇವೆ, ಅವ್ರು ನಮ್ಮ ಸಂಘವನ್ನು ಬಿಟ್ಕೊಡ್ಲಿ ಅಂತ. ಯಾಕಂದರೆ ಎಲ್ಲ ಸೃಷ್ಟಿತ ದಾಖಲೆ ಆಧಾರ ಮೇಲೆ ಮಾಡ್ತಾ ಇದ್ದೀವಿ. ಅಲ್ಲ, ನಮ್ಮ ಸಮುದಾಯಕ್ಕೆ ಸೇರಿದವರು ತಾವು ಕೇಳಿಸಿ ಒರಿಜಿನಲ್ ಬಯಲ ಇರೋದು ಕೇವಲ ಕ್ರೈಸ್ತ ಜೈನರ ಸಮುದಾಯಕ್ಕೆ ಮಾತ್ರ ಸೇರಿರತಕ್ಕಂಥ ಸಮುದಾಯ. ಆಡಳಿತಾಧಿಕಾರಿ 1993 ಏನು ಮಾಡಿದ್ರಲ್ಲ, ಆ ಒಂದು ಆಡಳಿತಗಾರಿ ಕಾನೂನು ಬಾಹಿರವಾಗಿ, ಯಾಕಂದರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ 1997 ಸುಪ್ರೀಂ ಕೋರ್ಟ್ ಡಿವಿಷನಲ್ ಬೆಂಚ್, ಕರ್ನಾಟಕ ಡಿವಿಷನಲ್ ಬೆಂಚ್ ಆಧಾರಿತವಾಗಿ ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದ್ರೆ, ಆಡಳಿತಾಧಿಕಾರಿಗೆ ಯಾವುದೇ ಸದಸ್ಯರನ್ನು ನೇಮಕಾತಿ ಮಾಡ್ತಕ್ಕಂಥ ಅಧಿಕಾರವಿಲ್ಲ ಅಂತ ಒಂದು ಇದ್ರೂ ಕೂಡ ಇವತ್ತಿನವರು 391 ಸದಸ್ಯರನ್ನು ಹೊಂದಿರತಕ್ಕಂಥ ನಮ್ಮ ಒಂದು ಕ್ರೈಸ್ತ ಸಮುದಾಯದಲ್ಲಿ ಈ ಆಡಳಿತಾಧಿಕಾರಿ ಅವಧಿ ಮುಗಿದ ಮೇಲೆ ಅಡ್ಮಿನಿಸ್ಟ್ರೇಟರಿನ ಅವಾಗಿನ ಟೈಮಲ್ಲಿ ಸೊಸೈಟಿಯಲ್ಲಿ 1994 ಆಡಳಿತಾಧಿಕಾರಿಯನ್ನು ನೇಮಿಸಲ್ಪಟ್ಟಿದ್ದು. 93 94 ಅವರು ಎಲ್ಲ